ನನ್ನ ಹೆಸರು ಡಾಕ್ಟರ್ ಶೈಲಾ ಅಂತೇಳಿ, ನಾನು ಮೆಡಿಕಲ್ ಆಫೀಸರು. ಇದು ಕರ್ನಾಟಕ ಮೆದುಳಿನ ಇದು ಆರೋಗ್ಯ ಉಪಕ್ರಮ ಅಂಥೇಳಿ ಇಲ್ಲಿ ನಾವು KC ಜನರಲಲ್ಲಿ ಶುರು ಮಾಡಿದ್ದಾರೆ. ಇದು ಬೆಂಗಳೂರಲ್ಲಿ 2 ಕಡೆ ಇದೆ, ಆನೇಕಲ್ಲು ಮತ್ತು ಇಲ್ಲಿ KC ಜನರಲಲ್ಲಿ. ನಿಮಾನ್ಸ್ ಕಡೆಯಿಂದ ನಾವು ಇಲ್ಲಿ ಬರೋದು. ಇದರಲ್ಲಿ ನಾವು ಮೇಯ್ನ್ಲಿ ನರಕ್ಕೆ ಸಂಬಂಧಪಟ್ಟಿದ್ದಲ್ಲಿ ತಲೆನೋವು ಸಂಬಂಧಪಟ್ಟಿದ್ದು ಮತ್ತು ಎಪಿಲೆಪ್ಸಿ ಅಂತ ಏನು ಹೇಳ್ತೀವಿ ಅದು, ಮತ್ತು ಸ್ಟ್ರೋಕು ಮತ್ತು ಇನ್ನೊಂದು ಡಿಮೆನ್ಷಿಯಾ ಕಾಯಿಲೆಗೆ ಮೇಯ್ನ್ ನೋಡ್ತಾ ಇರೋದು. ಅದ್ರ ಜೊತೆಗೆ ಬೇರೆ ನರಕ್ಕೆ ಸಂಬಂಧಪಟ್ಟಿದ್ದು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ತಲೆನೋವು ಜಾಸ್ತಿ ನೋಡ್ತಾ ಇದ್ದೀವಿ ಇತ್ತೀಚೆಗೆ, ಎಲ್ಲ ವಯಸ್ಸಿನಲ್ಲೂ ನೋಡ್ತಾ ಇದ್ದೀವಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ವಯಸ್ಸಾದರೂ ನೋಡ್ತಾ ಇದ್ದೀವಿ. ಇದೊಂಥರ ಒಂದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಆಗಿಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಒಂದೊಂದ್ಸಲ ಒಬ್ರಿಗೆ ಬಂದೇ ಬರುತ್ತೆ ತಲೆನೋವು. ಸೊ ಅದರಲ್ಲಿ ಒಂದು ಮೈಗ್ರೇನ್ ಅಂತ ಮೋರ್ ಕಾಮನ್ ಇರುತ್ತೆ. ಅದು ಯೂಶ್ವಲಿ ಯಾರಲ್ಲಿ ಬಂದರೆ ಯೂಶ್ವಲಿ ತುಂಬ ಸಿವಿಯರ್ ಇರುತ್ತೆ, ಅವ್ರಿಗೆ ತಡಿಲಿಕ್ಕೆ ಆಗದೇ ಇರೋಷ್ಟು ತಲೆನೋವು ಇರುತ್ತೆ. ಇನ್ನೊಂದು ಕ್ರಾನಿಕ್ ಹೆಡ್ಏಕ್ ಅಂತ ಇನ್ನೊಂದು ಟೆನ್ಷನ್ ಹೆಡ್ಏಕು ನೋಡ್ತೀವಿ. ಟೆನ್ಷನ್ ಹೆಡ್ಏಕು ಒಂಥರ ಸ್ಟ್ರೆಸ್ಸಿಂದ ಬರುತ್ತೆ. ಒಂದು ಪ್ರೊಫೆಷನಲಿಂದ ಇರ್ಬೋದು, ವರ್ಕಿಂದ ಇರ್ಬೋದು, ಅಥವಾ ಮನೆಗೆ ಸಂಬಂಧಪಟ್ಟಿದ್ದಿರ್ಬೋದು. ಸೈಕಲಾಜಿಕಲಿ ಏನಾದರೂ ತುಂಬ ಸ್ಟ್ರೆಸ್ ಇತ್ತು ಅಂದರೆ, ಈಗ ಮಕ್ಕಳು ಓದೋ ಎಜುಕೇಷನಿಂದ ಇರ್ಬೋದು, ಕಾಂಪಿಟೇಟಿವ್ ಇರೋದ್ರಿಂದ ಅವ್ರಲ್ಲೂ ಮಕ್ಕಳು ತುಂಬ ನೋಡ್ತೀವಿ ಇವಾಗ. ಅದನ್ನು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಸ್ವಲ್ಪ ರೆಗ್ಯುಲರ್ ಯೋಗ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ, ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ, ಮತ್ತು ನಿದ್ರೆ, ಎಸ್ಪೆಷಲಿ ನಿದ್ರೆ. ಸ್ವಲ್ಪ IT ಪ್ರೊಫೆಷನ್ಸಲ್ಲಿ ತುಂಬ ವರ್ಕ್ ಸ್ಟ್ರೆಸ್ ಇರುತ್ತೆ, ನಿದ್ರೆ ಕಡಿಮೆ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಅವರು ಅದನ್ನು ಸ್ವಲ್ಪ ಸ್ಲೀಪ್ ಟೈಮು ಒಂಥರ ರೆಗ್ಯುಲರಾಗಿ ಇಟ್ಕೊಂಡ್ರೆ, ಮತ್ತು ಊಟನೂ ಅಷ್ಟೇ ಟೈಮ್ ಸರಿಯಾಗಿ ಮಾಡೋದ್ರಿಂದ, ಸ್ವಲ್ಪ ರೆಗ್ಯುಲರ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ಅದನ್ನು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಮೆಡಿಸನ್ ಸ್ವಲ್ಪ ದಿವಸ ಕೊಡ್ತೀವಿ ಅದನ್ನು, ಅದ್ರ ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ತುಂಬ ಮಟ್ಟಿಗೆ ಹೆಲ್ಪ್ ಆಗುತ್ತೆ. ತಲೆನೋವಿಗೆ ಅದನ್ನೇ ಅದು ಟೆನ್ಷನ್ ಮಾಮೂಲಿ ಇರ್ತದೆ. ಕೆಲವರಿಗೆ ವಯಸ್ಸಾದವರಿಗೆ ಈಗ BP ಜಾಸ್ತಿ ಇತ್ತು, ಕಂಟ್ರೋಲ್ ಮಾಡ್ಕೊಳ್ಳದಿದ್ರೆ ಅವ್ರಿಗೆ ಜಾಸ್ತಿ ಬರುತ್ತೆ. ಮಕ್ಕಳಿಗೆಲ್ಲ ಯೂಶ್ವಲಿ ಅದನ್ನು ಹೇಳೋದು ಜಾಸ್ತಿ. ಈಗ ಮೊಬೈಲ್ ನಾವು ಹೇಗೆ ನೋಡ್ತೀವಿ, TV ನೋಡೋದು ಸ್ವಲ್ಪ ಎಲ್ರಿಗೂ ಈಗಲೇ ಕನ್ನಡಕ ಜಾಸ್ತಿ ಪವರ್ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಈಗ ಕನ್ನಡಕ ಮಾಮೂಲಾಗ್ಬಿಟ್ಟಿದೆ. ಕೆಲವರು ಮೊದಲೇ ಮಕ್ಳಿಗೆ ತೋರಿಸ್ತಾರೆ, ಸ್ಕೂಲಲ್ಲಿ ಸ್ವಲ್ಪ ಗೊತ್ತಾಗುತ್ತೆ ಅವ್ರಿಗೆ. ಈಗ ಅವರು ಸ್ಟ್ರೆಸ್ ಇದ್ದಾಗ ಕಾಣದೇ ಇರೋದ್ರಿಂದ ಸ್ವಲ್ಪ ದೂರದ್ದು ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಈಗ ಪವರಿಂದನೂ ಆಗ್ಬೋದು. ಮತ್ತು ಇನ್ನೊಂದು BP ಎಸ್ಪೆಷಲಿ ವಯಸ್ಸಾದವ್ರಿಗೆ ತೋರಿಸ್ಕೊಡೋದಿಲ್ಲ, ಇಲ್ಲ BP ಮೆಡಿಸಿನ್ಸ್ ರೆಗ್ಯುಲರ್ ತೊಗೊಳೋದಿಲ್ಲ, ಅವ್ರಿಗೂ ಆಗ್ಬೋದು. ಅದರಿಂದ ಸ್ಟ್ರೋಕ್ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಈಗ ಹಾರ್ಟಿನ ತೊಂದರೆನೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಈಗ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಎಲ್ಲ ಸೇರಿ ಕೂಡ ಅವ್ರಿಗೆ ಜಾಸ್ತಿ ಆಗುತ್ತೆ. ಮೈಗ್ರೇನ್ ಯೂಶ್ವಲಿ ಅದು ಕಾರಣ ಅಂತ ಇರೋದಿಲ್ಲ, ಬಟ್ ಅದಂದ್ರೆ ಯೂಶ್ವಲಿ ಅದು ರೆಗ್ಯುಲರ್ ಪ್ಯಾಟರ್ನ್ ಅಂತ ಇರುತ್ತೆ, ಇಷ್ಟು ದಿವಸಕ್ಕೊಂದ್ಸಲ ಬರುತ್ತೆ. ಅದ್ರ ಜೊತೆಗೆ ಸೇರಿ ಈಗ ಟೆನ್ಷನು ಸೇರಿ ಅದನ್ನು ಆಗ್ಬೋದು. ಅದಕ್ಕೆ ನಾವು ಪ್ರೊಫೈಲ್ಯಾಕ್ಟಿಕ್ ಥೆರಪಿ ಅಂತ ಕೊಡ್ತೀವಿ. ಅದು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಅದನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಸೊ ಈಗ ಮೆಡಿಸಿನ್ಸ್ ಮೇಲೆ ಜೊತೆಗೆ ಬೇರೆ ಆ್ಯಕ್ಟಿವಿಟಿಯಿಂದನೂ ಅದ್ರ ಜೊತೆಗೆ ಹೆಲ್ಪ್ ಆಗುತ್ತೆ. ಬರೀ ಮೆಡಿಸಿನ್ಸ್ ಮೇಲೆ ನಾವು ಇದು ಮಾಡೋಕ್ಕೆ ಹೇಳೋಣ, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ಅದು ಹೆಲ್ಪ್ ಆಗುತ್ತೆ. ಬೇಕು ಮೆಡಿಸಿನ್ಸ್ ಲೈಫ್ ಲಾಂಗ್ ನಾವು ಕೊಡಲಿಕ್ಕೆ ಬರೋದಿಲ್ಲ. ಸೊ ಅದು ಹೆಲ್ಪ್ ಆಗುತ್ತೆ. ಈಗ ಮತ್ತು ಇನ್ನೊಂದು ಸ್ಟ್ರೋಕು ಅಷ್ಟೇ. ಸ್ಟ್ರೋಕ್ ಈಗ ಎಲ್ಲ ವಯಸ್ಸಲ್ಲೂ ನಾವು ನೋಡ್ತಾ ಇದ್ದೀವಿ. ಈಗ ಹಾರ್ಟ್ ಅಟ್ಯಾಕ್ ಈಗ ಯಂಗ್ ಪೀಪಲಲ್ಲಿ ಕಾಮನ್ ಆಗಿದೆ. ಈಗ ಅದನ್ನು ಈಗ ಚಿಕ್ಕ ವಯಸ್ಸಲ್ಲೇ ತುಂಬ ಕಾಮನ್ ಆಗಿದೆ. ಈಗ BPನೂ ಇರ್ಬೋದು, ಎಲ್ರಿಗೂ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಶುರು ಆಗ್ತಿರೋ. ಈಗ ಜೆನೆಟಿಕ್ಕು ಇರ್ಬೋದು, ಸ್ವಲ್ಪ ಎನ್ವಿರಾನ್ಮೆಂಟಲ್ ಕಾಸಸ್ಸು ಇರ್ಬೋದು. ಜೊತೆಗೆ ಸ್ವಲ್ಪ ಈಗ ಸ್ಮೋಕಿಂಗು, ಆಲ್ಕೋಹಾಲ್ ಈಗ ಯಂಗ್ಸ್ಟರ್ಸಲ್ಲೂ ತುಂಬ ಕಾಮನ್ ಇರೋದ್ರಿಂದ ಅದು ತುಂಬ ಚಿಕ್ಕ ವಯಸ್ಸಲ್ಲೇ ನೋಡ್ತಾ ಇದ್ದೀವಿ. ಸೊ ಅವರು ಸ್ವಲ್ಪ ಚೇಂಜಸ್, ಸ್ವಲ್ಪ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೋದ್ರಿಂದ, BP ರೆಗ್ಯುಲರ್ ಚೆಕ್ ಮಾಡಿಸ್ಕೊಳ್ಳೋದು, ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು, ಸ್ವಲ್ಪ ಮಟ್ಟಿಗೆ ಈಗ ಆಲ್ಕೋಹಾಲ್ ಮತ್ತು ಇವನ್ ಸ್ಮೋಕಿಂಗು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈಗ ಚೆಕ್ ಮಾಡಿಸ್ಕೊಳ್ತಿದ್ರು ಒಳ್ಳೆಯದು. ಮಧ್ಯೆ ಈಗ ಹಾರ್ಟ್ ECGನೇ ಆಗ್ಬೋದು. ಮತ್ತು ರೆಗ್ಯುಲರ್ ಆ್ಯಕ್ಟಿವಿಟಿ ಇಟ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತು ಮನೇಲಿ ಯಾರಿಗಾರು ಈಗ ಪೇರೆಂಟ್ಸಿಗೆ ಇತ್ತು, ಇಲ್ಲ ಜೆನೆಟಿಕ್ಕು ಇರುತ್ತೆ, ಇಲ್ಲ ಅಂತಲ್ಲ, ಮನೇಲಿ ಪೇರೆಂಟ್ಸ್ಗೆ ಬೇಗ ಬಂದಿದ್ರೆ ಕಾಯಿಲೆ, ಅದು ಬೇಗ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ತುಂಬ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಇರುತ್ತೆ, ಅವರು ಮಧ್ಯೆ ಸ್ಕ್ರೀನ್ ಮಾಡಿಸ್ಕೊಳ್ದು ಅಟ್ಲೀಸ್ಟ್ ಒನ್ಸ್ ಇನ್ 6 ಮಂತ್ಸಿಂದ 1 ಇಯರಲ್ಲಿ ಒಂದ್ಸಲ ಮಾಡಿಸ್ತಿದ್ರೆ ತುಂಬ ಹೆಲ್ಪ್ ಆಗುತ್ತೆ, ಕಂಟ್ರೋಲ್ ಮಾಡ್ಕೊಬೋದು. ಅದು ಕೆಲವರಿಗೆ ಒಬ್ಬರಿಗೆ ಒಂದೊಂದು ಥರ, ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು ಅದರಿಂದ. ಸೊ ಅದನ್ನೇ ತುಂಬ ಹಚ್ಕೊಳ್ಳಿ ಅಂತ ಹೇಳೋದಿಲ್ಲ. ಕೆಲವರು ಯೂಸ್ ಮಾಡೋರು ಇರ್ತಾರೆ, ರೆಗ್ಯುಲರಾಗಿ 1 ಬಾಟ್ಲು ಖಾಲಿ ಮಾಡೋರು ಇರ್ತಾರೆ, ಒಂದು 2-3 ಸರಿ. ಅದೊಂಥರ ಒಂದು ಸ್ವಲ್ಪ ಅದು ಅಬ್ಯೂಸ್ ಥರ ಆಗಿಬಿಡುತ್ತೆ. ಈವನ್ ಮಾತ್ರೆಗಳು ಅಷ್ಟೇ, ಇಷ್ಟ ಬಂದಂಗೆ ತೊಗೋತಾರೆ, ಪೇಯ್ನ್ ಕಿಲ್ಲರ್ಸನ್ನು ಅಷ್ಟೇ. ಅದು ಒಳ್ಳೇದಲ್ಲ. ಅದಕ್ಕೊಂದು ಸ್ವಲ್ಪ ಕಂಟ್ರೋಲ್ ಬೇಕಾದ್ರೆ ಕೆಲವು ಸಲ ಮಾತ್ರೆಯಿಂದನೇ ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಈಗ ರೆಗ್ಯುಲರಾಗಿ ತುಂಬ ವಾರದಲ್ಲಿ ಒಂದು 2-3 ಪೇಯ್ನ್ ಕಿಲ್ಲರ್ಸ್ ತೊಗೊಳ್ತಾ ಇದ್ದರೆ, ಸೊ ಕೆಲವು ಸಲ ಮಾತ್ರೆಯಿಂದ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಅದನ್ನು ನಾವು ನೋಡ್ಕೊಂಡು ಅವ್ರಿಗೆ ಹೇಳಬೇಕು. ಅದನ್ನು ಕಿಡ್ನಿ ಪ್ರಾಬ್ಲಮ್ಸ್ ಶುರು ಆಗ್ಬೋದು ಜಾಸ್ತಿ. ಈಗ ಪ್ಯಾರಾಸಿಟಮಲೇ ಆಗ್ಬೋದು, ಪೇಯ್ನ್ ಕಿಲ್ಲರ್ಸೇ ಆಗ್ಬೋದು, ತೊಂದರೆ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಗೈಡ್ ಮಾಡಬೇಕು ಅವರಿಗೆ, ಆ ಥರ ರೆಗ್ಯುಲರಾಗಿ ತುಂಬ ಪೇಯ್ನ್ ಕಿಲ್ಲರ್ಸು ಯೂಸ್ ಮಾಡಬಾರ್ದು ಅಂತೇಳಿ. ಸೊ ಕೆಲವು ಸಲ ಪರವಾಗಿಲ್ಲ, ಒಂದ್ಸಿನವೇಲೆ ತುಂಬ ಜಾಸ್ತಿ ಇತ್ತು ಅಂದರೆ ಮತ್ತು ಅದಕ್ಕೆ ಪ್ರೊಫೈಲ್ಯಾಕ್ಟಿಕ್ ಥೆರಪಿ ಅಂತ ಈಗ ಕೊಡ್ತಾ ಇದ್ದೀವಿ ನಾವು ಎಲ್ರಿಗೂ. ಅದನ್ನು ಅಟ್ಲೀಸ್ಟ್ ಒಂದ್ಸಲ ಕಂಟ್ರೋಲಿಗೆ ಬಂದ ಮೇಲೆ ಅದನ್ನು ಹೇಳ್ತೀವಿ. ಒಂದ್ಸಲ ಅವರು ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಆದಮೇಲೆ, ಈಗ ರೆಗ್ಯುಲರ್ ಯೋಗ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಮೆಡಿಸಿನ್ಸ್ ಯೂಸ್ ಆನ್ ನೀಡ್ ಬೇಸಿಸ್ ನಾವು ಕೊಡ್ತೀವಿ.
ಹೌದು, ಇದೊಂದು ಮಲ್ಟಿ ಡಿಸಿಪ್ಲಿನ್ ಕೇರ್ ಅಂತೇಳಿ ಇದರಲ್ಲೆಲ್ಲ ಎಲ್ಲ ಕಡೆ ಈಗ ಎಲ್ಲ ಡಿಸ್ಟ್ರಿಕ್ಸಲ್ಲೂ ಈ ಥರ ಬ್ರೈನ್ ಹೆಲ್ತ್ ಕ್ಲಿನಿಕ್ ಇದೆ. ಇದರಲ್ಲೆಲ್ಲ ಒಂದು 6 ಟೀಮ್ ಇದೆ. ಒಂದು ಮೆಡಿಕಲ್ ಆಫೀಸರ್ ಇರ್ತಾರೆ, ಜೊತೆಗೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇರ್ತಾರೆ, ಮತ್ತೊಂದು ನರ್ಸು, ಒಂದು ಫಿಸಿಯೋಥೆರಪಿಸ್ಟು, ಸೈಕಾಲಜಿಸ್ಟು ಮತ್ತು ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ. ಸೊ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿ ಈಗ ಸ್ಟ್ರೋಕಿಂದ ಹಿಡಿದು ಈಗ ಮಕ್ಕಳಿಗೆ ಸ್ಪೀಚ್ ಪ್ರಾಬ್ಲಮ್ ಇದ್ದವರಿಗೆ, ಸ್ಟ್ರೋಕಲ್ಲಿ ಇರೋರಿಗೆ ಎಲ್ರಿಗೂ ಈಗ ಸೈಕಾಲಜಿಗೆ ಎಲ್ಲರೂ ಸ್ಟ್ರೆಸ್ ಇರುತ್ತೆ, ಪ್ಲಸ್ ಅವ್ರಿಗೆ ಅದನ್ನ ಹೆಲ್ಪ್ ಆಗುತ್ತೆ. ಡಿಪ್ರೆಷನ್ ಇರೋರಿಗೆ ಕೌನ್ಸಿಲಿಂಗ್ ಮಾಡೋದ್ರಿಂದ ಹಿಡಿದು ಫಿಸಿಯೋಥೆರಪಿ ತುಂಬ ಹೆಲ್ಪ್ ಆಗ್ತಾಯಿದೆ, ಮತ್ತು ಸ್ಪೀಚ್ ಥೆರಪಿಯಿಂದ ನರ್ಸಿಂಗ್ ಕೇರು, ಪ್ಲಸ್ ಇನ್ನೊಂದು ಸ್ಪೀಚ್ ಥೆರಪಿ ಅಂತೇಳಿ ಸೈಕಾಲಜಿಸ್ಟ್, ಇದೆಲ್ಲ ತುಂಬ ಹೆಲ್ಪ್ ಆಗ್ತಿದೆ. ಎಲ್ಲ ಕಡೆಯೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮೆಡಿಕಲ್ ಆಫೀಸರ್ಸ್ ಎಲ್ಲ ಕಡೆ ಇದ್ದಾರೆ, ಮತ್ತು ನ್ಯೂರೋಲ್ಸ್ಟು ಅಪಾಯಿಂಟ್ ಆಗಿದ್ದಾರೆ. ಸೊ ಈಗ ಆನ್ಲೈನ್ ಆಗಿ ಏನಾಗಲಿ, ಈಗ ಬೇರೆ ಕಡೆಯಿಂದ ಎಲ್ರಿಗೂ ಬರೋಕ್ಕಾಗಲ್ಲ, ಬೇರೆ ಕಡೆಯಿಂದ ಈಗ ನಿಮ್ಮಾನ್ಸಿಗೆ ಎಲ್ರಿಗೂ ಹೋಗೋಕ್ಕಾಗಲ್ಲ. ಸೊ ಅವರಿಗೆ ಆ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಜಿಲ್ಲೆಯಲ್ಲಿ ಅವರಿಗೆ ಹೆಲ್ಪ್ ಸಿಗ್ತಾ ಇದೆ. ಮತ್ತು ಈಗ ಟೆಲಿನ್ಯೂರಾಲಜಿ ಅಂತ ಮಾಡ್ತೀವಿ, ಟೆಲಿ ರಿಹ್ಯಾಬಿಲಿಟೇಷನ್ ಅಂತಲೂ ಮಾಡ್ತೀವಿ. ಅವ್ರಿಗೆ ತಕ್ಷಣ ಅವ್ರಿಗೆ ಏನಾದ್ರು ಬೇಕಿತ್ತು ಅಂದರೆ ಕೌನ್ಸಲ್ ಮಾಡಲಿಕ್ಕೆ ಮತ್ತು ನ್ಯೂರಾಲಜಿಸ್ಟ್ ಕನೆಕ್ಟ್ ಮಾಡೋಕ್ಕೆ ಅದು ಎಲ್ರಿಗೂ ತುಂಬ ಹೆಲ್ಪ್ ಮಾಡ್ತದೆ ಈಗ ಬ್ರೈನ್ ಹೆಲ್ತ್ ಕ್ಲಿನಿಕ್ಕಿಂದ.